ಈಗ ವಾಶ್ ಮಾಡಿದ್ದಾನೆ. ಭೀಮಾ ಹುಚ್ಚೋಯ್ತು. ಈಗ ನೋಡಿ ನನ್ನ ಹತ್ರ ಜಾಸ್ತಿ ಮೇಲ್ಗಳು ಜಾಸ್ತಿ. ನನ್ನ ಹತ್ರ ನಾನು ಆ್ಯಕ್ಚುಲಿ ಜಾಸ್ತಿ ಸ್ಟಡ್ಡಿಗೆ ಇಟ್ಕೊಂಡಿರೋದು. ಹೌದಾ? ನಮಸ್ಕಾರ ಕರ್ನಾಟಕ, ನೀವು ನೋಡ್ತೀರಾ ಮಿಸ್ಟರ್ ಮ್ಯಾನ್ ಲಾಕ್ಸ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಾವಿವತ್ತು ಬಂದಿದ್ವಿ ಒಂದು ವಿಶೇಷವಾದಂಥ ಪ್ಲೇಸು. ಯಾವ ರೀತಿನಪ್ಪ ಅಂತ ಅಂದರೆ ಡಾಕ್ ಕೆನಲ್ಸಿಗೆ ಬಂದಿದ್ವಿ. ಹಾಸನಾಂಬ ಡಾಕ್ ಕೆನಲ್ಸ್ ಅಂತ ಇದ್ರ ಹೆಸರು ಆಗಿರುತ್ತೆ. ಮತ್ತು ಯಾರು ಮೊದಲನೇ ಬಾರಿ ನಮ್ಮ ಚಾನಲ್ನ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಈಗ ನಾವು ನೋಡ್ತಿರ್ತಕ್ಕಂಥ ವ್ಯಕ್ತಿ ರಾಘವೇಂದ್ರ ಅಣ್ಣ ಅಂತ. ಅವ್ರು ಬಂದು ಈ ನಾಯಿ ಫಾರಮ್ನ ಓನರ್ ಆಗಿರ್ತಾರೆ. ಹಾಸನಾಂಬ ಡಾಕ್ ಕೆನಲ್ಸ್ನ ಓನರ್ ಆಗಿರ್ತಾರೆ. ಬನ್ನಿ ಅವ್ರನ್ನ ಮಾತಾಡ್ಸ್ಕೊಂಡು ಅವ್ರು ಸಾಕಿರ್ತಕ್ಕಂಥ ನಾಯಿಗಳ ಬಗ್ಗೆ ಇನ್ಫಾರ್ಮೇಷನ್ ತಿಳ್ಕೊಳ್ಳೋಣ. ಅಣ್ಣ ನಮಸ್ಕಾರ. ನಮಸ್ತೆ. ನಿಮ್ಮ ಹೆಸರು? ರಾಘವೇಂದ್ರ ಅಣ್ಣ ಅಂತ. ಅಣ್ಣ ಎಷ್ಟು ವರ್ಷದಿಂದ ಎಕ್ಸ್ಪೀರಿಯನ್ಸ್ ನಿಮ್ಮದು? ನನಗೆ ಒಂದು 18-20 ವರ್ಷದಿಂದ ಮಾಡ್ತಾ ಇದ್ದೀರಾ ಅಣ್ಣ? ಅಂದರೆ ಈಗ ನೋಡ್ತಿರ್ತಕ್ಕಂಥ ವೀಕ್ಷಕರಿಗೆ ಯಾವ ರೀತಿ ಡಾಕ್ ಫಾರಮ್ ಮಾಡೋದು ಅಂದರೆ, ನೀವು ಸುಮಾರು ಒಂದು 20 ವರ್ಷದಿಂದ ನಾನು ಇದೇ ಫೀಲ್ಡಲ್ಲಿ ಇದ್ದೀನಿ ಅಂತ ಹೇಳಿದ್ರಿ. ನಿಮ್ಮ ಎಕ್ಸ್ಪೀರಿಯನ್ಸ್ನ ಹೇಳ್ಕೊಳ್ತೀರಾ? ಬನ್ನಿ, ಫಸ್ಟ್ ಮೊದಲನೇದಾಗ ನಮ್ಮ ನಾಯಿಗಳು ಯಾವುದಿದೆ ಅಂತ ತೋರಿಸ್ತೀನಿ. ಅದ್ರ ಬಗ್ಗೆ ನಿಮ್ಗೆ ಹೇಳ್ಕೊಂಡು ಹೋಗ್ತೀನಿ. ಅದಾದಮೇಲೆ ನಿಮಗೆ ಯಾವ ರೀತಿ ಸಾಕಬೇಕು, ಯಾವ ರೀತಿ ಅದನ್ನು ಬ್ರೀಡ್ ಮಾಡಿಸೋದು ಯಾವ ರೀತಿ, ಅದಾದಮೇಲೆ ಸೇಲ್ಸ್ ಯಾವ ರೀತಿ ಮಾಡಬೇಕು ಅನ್ನೋದ್ರ ಮಾಹಿತಿ ಕೊಡ್ತೀನಿ. ಓಕೆ ಸರ್, ಹಂಗೆ ಆಗಲಿ. ಬನ್ನಿ ನೋಡಿ, ಇದು ಗ್ರೇಟ್ ಡನ್ ಅಂತ ಹೇಳಿ. ಇಲ್ಲ, ಗ್ರೇಟ್ ಡನ್ ಅಂತ. ಕಲರ್ ಬಂದು ಬ್ರಿಂಡಾಲ್. ಅದೇನು ಪ್ರೈಸ್ ಆಗುತ್ತೆ? ಇದು ಮರಿ ನಿಮಗೆ ಒಂದು 30,000 to 35,000 ರೂಪಾಯಿ ಆಗುತ್ತೆ ಮರಿ. 30,000 ಆಗುತ್ತೆ. ಇದು ಶೋ ಕ್ವಾಲಿಟಿ ಅಂತ ಹೇಳಿ, ಶೋ ಕ್ವಾಲಿಟಿ ಮರಿ. ಇದು ಒಂದು 30 to 35 ಆಗುತ್ತೆ ಈ ಕ್ವಾಲಿಟಿ. ಆದರೆ ಇದೇ ಗ್ರೇಟ್ ಡನ್ ಅಲ್ಲಿ ನಿಮಗೆ ಒಂದು 8,000 ರೂಪಾಯಿಂದನೂ ಸ್ಟಾರ್ಟ್ ಆಗುತ್ತೆ. ಬಟ್ ಅದು ಕ್ವಾಲಿಟಿ ಕಮ್ಮಿ ಇರುತ್ತೆ. ಈ ರೀತಿ ಫೇಸ್ ಆಗಲಿ, ಹೈಟು, ಲೆಂತ್ ಈ ರೀತಿ ಬರಲ್ಲ. ಹೌದಾ? ಓಕೆ, ಬನ್ನಿ ಹೋಗ್ತಾ ಗೊತ್ತಾಗುತ್ತೆ ಅಂತ ತೋರಿಸ್ತೀನಿ. ನೋಡಿ, ಇದು ಒಂದು ಗ್ರೇಟ್ ಡನ್. ಇದು ಕಲರ್ ಬಂದು ಅರ್ಲಿ ಕ್ವೀನ್ ಅಂತ. ಗ್ರೇಟ್ ಡನ್ ಅಲ್ಲಿ ಅರ್ಲಿ ಕ್ವೀನ್ ಅಂತಾರೆ, ವೈಟ್ ಟು ಬ್ಲಾಕ್ ಕಲರ್ ಇರುತ್ತೆ. ಇದು ಆಲ್ಬಿನೋ. ಇದು ಗ್ರೇಟ್ ಡನ್ನೇ. ಇದು ಆಲ್ಬಿನೋ ಅಂತೇಳಿ. ಇದು ಅಷ್ಟೇ ಆಲ್ಬಿನೋ. ಇದು ಗ್ರೇಟ್ ಡನ್. ಇಲ್ಲೇನಿ, ಅದು ಗ್ರೇಟ್ ಡನ್ನು. ಇದು ಬಂದು ಜರ್ಮನ್ ಶಫರ್ಡ್. ಇದು ಸ್ಮೂತ್ ಕೋಟ್ ಜರ್ಮನ್ ಶಫರ್ಡು. ಇಲ್ಲಿ ಬಂದಿಲ್ಲ. ಇದು ಲಾಂಗ್ ಕೋಟ್ ಜರ್ಮನ್ ಶಫರ್ಡು. ಅದು ಬೀಗಲ್ಲು. ಸುಮಾರು ಜಾತಿ ನಾಯಿಗಳಿದೆ ಅಂತ ಹೇಳಿದ್ರಿ. ಯಾವ್ಯಾವ ರೀತಿ ನಾಯಿಗಳಿದೆ ಅಂತ ಹೇಳ್ತೀರಾ? ನನ್ನ ಹತ್ರ ಗ್ರೇಟ್ ಡನ್ ಇದೆ, ಜರ್ಮನ್ ಶಫರ್ಡು, ಡಾಬರ್ಮೆನ್ನು, ಲ್ಯಾಬ್ರಡಾರು, ಗೋಲ್ಡನ್ ರಿಟ್ರೀವರು, ಬೆಲ್ಜಿಯಂ ಮೆಲಿನಸ್ಸು, ಪಗ್ಗು, ಮಾಲ್ಟೀಸು, ಇಲ್ಲಿ ಸುಮಾರು ತಳಿ ಎಲ್ಲ ತಳಿ ನಾಯಿಗಳು ಇದ್ದಾವೆ. ಅಣ್ಣ, ಈಗ ಈ ನಾಯಿಗಳನ್ನ ಬಿಸ್ನೆಸ್ ಮಾಡ್ತೀನಿ ಅಥವಾ ಒಂದು ಹೊಸದಾಗಿ ನಾನು ಡಾಕ್ ಕೆನಲ್ಸ್ನ ಸ್ಟಾರ್ಟ್ ಮಾಡ್ತೀನಿ ಅಂತ ಕೆಲವರು ಆಸೆ ಪಡ್ತಾರೆ. ಮತ್ತೆ ಅವ್ರಿಗೆ ಕನ್ಸು ಕೂಡ ಆಗಿರುತ್ತೆ. ಅಂಥವ್ರಿಗೆ ಈಗ ನಾಯಿಗಳು ಸಾಕ್ಬೇಕು ಅಂದರೆ ಕೆಲವೊಂದು ಬೇಸಿಕ್ ಡಿಸಿಪ್ಲಿನ್ ಇರುತ್ತೆ. ಅದಕ್ಕೆ ಇಷ್ಟೇ ಜಾಗ ಅಂತ ಇರುತ್ತೆ, ಈ ಥರ ಫುಡ್ ಕೊಡಬೇಕು ಅಂತ ಇರುತ್ತೆ. ನೀವು ಅದನ್ನು ಯಾವ ರೀತಿ ಫಾಲೋ ಮಾಡ್ತಿದ್ದೀರಾ ಮತ್ತು ಜನಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅಣ್ಣ ಇದ್ರ ಬಗ್ಗೆ? ಈಗ ನಾಯಿಗಳನ್ನ ನೀವು ಫಸ್ಟ್ ಆಫ್ ಆಲ್ ಈಗ ಸಾಕ್ತೀನಿ, ಅದರಿಂದ ಬ್ರೀಡಿಂಗ್ ಮಾಡಿಸ್ತೀನಿ ಅಂದರೆ ಮುಖ್ಯವಾಗಿ ಅವಕ್ಕೆ ನೀವು ಸಾಕುವಂಥ ಜಾಗ ಅಚ್ಚುಕಟ್ಟಾಗಿರಬೇಕು. ಅಂದರೆ ಒಂದು ನಾಯಿಗೆ ಮಿನಿಮಮ್ ಈಗ ಗ್ರೇಟ್ ಡನ್ ಬರುತ್ತೆ. ಈ ಗ್ರೇಟ್ ಡನ್ಗೆಲ್ಲ ಅಟ್ಲೀಸ್ಟ್ 10x10 ಒಂದು ನಾಯಿಗೆ ಜಾಗ ಬೇಕು. ಇನ್ನು ಈ ಜರ್ಮನ್ ಶಫರ್ಡ್ಗೆಲ್ಲ 6x6, ಲ್ಯಾಬ್ಗೆಲ್ಲ 6x6 ಇದ್ರೆ ನಡೀತದೆ. ಅದ್ರ ಜೊತೆಗೆ ನೀವು ಹಾಕುವಂಥ ಫುಡ್ಡು ನೀವು ಬರೀ ಈಗ ಕೆಲವರು ತಗೊಂಡೋಗ್ತಾರೆ, ಏನು ಹಾಲನ್ನ ಮೊಸರನ್ನ ಇವು ಹಾಕ್ಬಿಟ್ರೆ ನಾಯಿಗಳಲ್ಲಿ ಬ್ರೀಡ್ ಮಾಡಿಸ್ಬಿಡೋದು ಅಂತಾರೆ. ಅದು ಸುಳ್ಳದು. ನೀವು ನಾಯಿಗೆ ಯಾವ ರೀತಿ ಆಹಾರ ಕೊಡ್ತೀರಾ, ಯಾವ ರೀತಿ ಮೇಂಟೈನ್ ಮಾಡ್ತೀರಾ, ಅದ್ರ ಮೇಲೆ ನೀವು ಅದನ್ನು ಬ್ರೀಡ್ ಮಾಡ್ಸೋಕ್ಕೆ ಸಾಧ್ಯ. ಮೇನ್ ಫುಡ್ ಅಂತ ಹೇಳ್ತೀರಾ? ಹೌದು, ಮೇನ್ ಫುಡ್. ಅದು ಏನಪ್ಪ ಅಂದರೆ ಅದಕ್ಕೆ ನೀವು ಈಗ ಜೊತೆಗೆ ಚಿಕನ್ ರೈಸು, ತರಕಾರಿಗಳನ್ನ ಚೆನ್ನಾಗಿ ಕೊಡಬೇಕು. ಮತ್ತು ಪ್ರೋಟೀನ್ಸು, ಕ್ಯಾಲ್ಶಿಯಮ್ಸು, ಮಲ್ಟಿವಿಟಮಿನ್ ಇರುವಂಥ ಫುಡ್ಗಳನ್ನ ಜಾಸ್ತಿ ಹಾಕಿದ್ರೆ ನಾಯಿಗಳು ಹೆಲ್ತಿ ಆಗಿರ್ತವೆ, ಬ್ರೀಡಿಂಗ್ ಮಾಡೋಕ್ಕೂ ಅನುಕೂಲ ಆಗುತ್ತೆ, ನೀಟಾಗಿ ಬ್ರೀಡ್ ಆಗ್ತವೆ. ಹೌದು, ಹಂಗೆ ಹೇಳ್ತೀರಾ ಅಣ್ಣ? ಮತ್ತೆ ಅಣ್ಣ, ನಿಮ್ಮಲ್ಲಿ ಈಗ ನಾಯಿಗಳದ್ದು ಪ್ರೈಸ್ ಬಂದರೆ ಯಾವ ರೀತಿ ಇದೆ? ಪ್ರೈಸ್ ಬಂದು ಈಗ ಈ ನಾಯಿಗಳಲ್ಲಿ ಪೆಟ್ ಕ್ವಾಲಿಟಿ, ಶೋ ಕ್ವಾಲಿಟಿ ಅಂತ 2 ಥರ ಇರ್ತದೆ. ಈಗ ಜರ್ಮನ್ ಶಫರ್ಡು ಪೆಟ್ ಕ್ವಾಲಿಟಿ ಅಂದರೆ ನಿಮಗೆ ಒಂದು 7-8 ರೂಪಾಯಿಂದ ಸ್ಟಾರ್ಟ್ ಆಗ್ತದೆ. ಅಂದರೆ ನಾರ್ಮಲ್ ಕ್ವಾಲಿಟಿ ಮರಿ ಅವು. ಅದರಲ್ಲಿ ನಿಮಗೆ ಶೋ ಕ್ವಾಲಿಟಿ ಅಂತ ಹೋದರೆ 30,000 to 40,000-50,000 ತನಕ ಇರ್ತದೆ. ಅಂದರೆ ಅದ್ರ ಲೈನೇಜು, ಅದರ ಪೇರೆಂಟ್ಸ್ ಯಾವ ಥರ ಇರ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಶೋ ಕ್ವಾಲಿಟಿ, ಪೆಟ್ ಕ್ವಾಲಿಟಿ ಅಂತ ಇರುತ್ತೆ. ನೀವು ಬ್ರೀಡ್ ಮಾಡಿಸೋವಂಥವ್ರು ಶೋ ಕ್ವಾಲಿಟಿಗಳನ್ನ ಇಟ್ಕೊಂಡು ಬ್ರೀಡ್ ಮಾಡಿಸಿದ್ರೆ ಒಳ್ಳೆಯದು. ಯಾಕಂದರೆ ಅದಕ್ಕೆ ಒಳ್ಳೆ ರೇಟ್ ಸಿಗುತ್ತೆ. ಈಗ ನೀವು ಪೆಟ್ ಕ್ವಾಲಿಟಿಗೂ ಅದೇ ಮೇಂಟೆನೆನ್ಸು, ಶೋ ಕ್ವಾಲಿಟಿಗೂ ಅದೇ ಮೇಂಟೆನೆನ್ಸು. ಅವು ಅಷ್ಟೇ ಊಟ ಮಾಡ್ತವೆ, ಇವು ಅಷ್ಟೇ ಊಟ ಮಾಡ್ತವೆ, ಎಲ್ಲ ಒಂದೇ ಮೇಂಟೆನೆನ್ಸು. ಬಟ್ ಇರೋ ಕ್ವಾಲಿಟಿಲಿ ನಿಮಗೆ ಸಿಗೋಂಥ ಪ್ರೈಸು ಡಿಫ್ರೆನ್ಸ್ ಇರುತ್ತೆ. ಪೆಟ್ ಕ್ವಾಲಿಟಿ ನೀವು ಎಷ್ಟೇ ಖರ್ಚು ಮಾಡಿ ಸಾಕಿದ್ರೂ 8,000 to 10,000 ರೂಪಾಯಿ ಸುಸ್ತು. ಅದೇ ಶೋ ಕ್ವಾಲಿಟಿಲಿ ಒಂದು 30,000 to 50,000 ತನಕ ಮಾರ್ಬೋದು. ಅಣ್ಣ, ಈಗ ನಿಮ್ಮ ಫಾರಮಲ್ಲಿ ಅಂದರೆ ನಿಮ್ಮ ಕೆನಲಲ್ಲಿ ಅತಿ ಕಡಿಮೆ ರೈಟು ಅಂದರೆ ಯಾವುದು, ಎಲ್ಲಿಂದ ಸ್ಟಾರ್ಟ್ ಆಗುತ್ತಣ್ಣ ರೈಟು? ನಿಮ್ಮ
5,000 ಇಂದನೂ ಸ್ಟಾರ್ಟ್ ಆಗುತ್ತೆ. ಅತಿ ಕಡಿಮೆ ಇದೆ 5,000 ಅಷ್ಟೇ. ಅಂದ್ರೆ ಹೈಯೆಸ್ಟ್ ಪ್ರೈಸ್ ಬಂದು ಇದೆ ಪಪ್ಪೀಸ್ 60,000 ತನಕ, 1 lakh ತನಕನೂ ಇದೆ ನನ್ನ ಹತ್ರ. ನಿಮ್ಮ ಹತ್ರ ಇದೆ? ಯಾವ ಇದು ಅಂತ ಗ್ರೇಟ್ ಡನ್ಗಳಿದೆ ನನ್ನ ಹತ್ರ. ಶೋ ಕ್ವಾಲಿಟಿ ಗ್ರೇಟ್ ಡನ್ಸ್ ಇದೆ, ಮತ್ತೆ ಶೋ ಕ್ವಾಲಿಟಿ ಲ್ಯಾಬಡಾರ್ ಇದೆ. ಈಗ ಲ್ಯಾಬರ್ ನೀವು ಕಾಮನ್ ಆಗಿ ನೀವು ಕೇಳಿರ್ತೀರ ಎಲ್ಲ ಕಡೆ 6,000 to 7,000 ರೂಪಾಯಿ ಮಾರ್ಕೆಟ್ ವ್ಯಾಲ್ಯೂ. ಬಟ್ ನನ್ನ ಹತ್ರ ಇರೋ ಲ್ಯಾಬಡಾರು ಶೋ ಕ್ವಾಲಿಟಿ, ಅದು ಇಂಗ್ಲೀಷ್ ಲ್ಯಾಬಡಾರ್ ಅಂತೇಳಿ 30,000 to 35,000 ರೂಪಾಯಿ ಒಂದು ಮರಿ ಅದ್ರದ್ದು ಲ್ಯಾಬಡಾರ್ಗೆ. ಮತ್ತು ಜರ್ಮನ್ ಶೆಪರ್ಡ್ ಅಷ್ಟೇ 30 to 35 ಅದು ಶೋ ಕ್ವಾಲಿಟಿ. ಅದರ ಅಪ್ಪ ಅಮ್ಮ ಬಂದು ಎಲ್ಲ ಇಂಪೋರ್ಟ್ಸು, ಜರ್ಮನ್ ಇಂಪೋರ್ಟಿಂದ ಅದ್ರ ಮಕ್ಕಳುಗಳನ್ನ ನಾನು ಇಂಪೋರ್ಟ್ ಮಾಡಿಸಿರೋದು. ಅದ್ರ ಮರಿಗಳೆಲ್ಲ ನಿಮ್ಗೆ ಒಂದು 30,000 to 35,000 ರೂಪಾಯಿ ಆಗುತ್ತೆ. ಅಣ್ಣ ಈಗ ನಾಯಿಗಳ ಜೊತೆ ಇಷ್ಟೊಂದು ನಿಮ್ಮ ಪ್ರೀತಿ ವಿಶ್ವಾಸ ಇರುತ್ತೆ, ಯಾವ್ದಾದ್ರು ಒಂದು ನಾಯಿ ಏನಾದರೂ ಪ್ರಾಬ್ಲಮ್ ಏನಾದ್ರು ಆಗಿದೆಯಾ ನಿಮ್ಮ ಈ ಎಕ್ಸ್ಪೀರಿಯನ್ಸಲ್ಲಿ? ಇಲ್ಲ, ಆಗಿದ್ದಾವೆ. ಅಂದರೆ ನಮ್ಗೆ ಏನಪ್ಪ, ನಾಯಿಗಳಿಗೆ ನಮಗೆ ತುಂಬ ಅಟ್ಯಾಚ್ಮೆಂಟ್ ಜಾಸ್ತಿ. ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಇದ್ದಂಗೆ ಈ ನಾಯಿಗಳು. ನಾವು ನಾಯಿಗಳು ಅಂತಲೇ ಕರೆಯಲ್ಲ. ನೀವು ಬಂದಾಗ ನಾನು ಎಲ್ಲರಿಗೂ ಹೆಸರಿಟ್ಟು ಕರಿತಾ ಇರ್ತೀನಿ, ಯಾಕಂದ್ರೆ ಅದಕ್ಕೆ ಎಲ್ಲದಕ್ಕೂ ಅದೇ ಹೆಸರಿಟ್ಟಿದ್ದೀವಿ. ಆ ಹೆಸರಲ್ಲೇ ಕರೆಯೋದು. ನಾಯಿ ಅಂತ ಕರೆದು ನಮಗೆ ಬೇಜಾರಾಗುತ್ತೆ, ಬಟ್ ನಮ್ಗೆ ಅಟ್ಯಾಚ್ಮೆಂಟು ಅದೇ ರೀತಿ. ಮತ್ತು ನೀವು ನಾಯಿ ಸಾಕೋರು ಮುಖ್ಯವಾಗಿ ಅದ್ರ ಜೊತೆ ನೀವು ಯಾವ ರೀತಿ ಅಟ್ಯಾಚ್ಮೆಂಟ್ ಇಟ್ಕೊತೀರಾ ಅನ್ನೋದು ಒಂದು ಪಾಯಿಂಟ್ ಆಗುತ್ತೆ. ನೀವು ಅದ್ರ ಜೊತೆ ಅಟ್ಯಾಚ್ಮೆಂಟ್ ಇಟ್ಕೊಂಡ್ರೆ ನೀವು ಅದರಿಂದ ಒಂದು ಬ್ರೀಡಿಂಗ್ ಮಾಡಿಸೋದಾಗಲಿ, ಒಂದು ಫ್ಯೂಚರ್ ಚೆನ್ನಾಗಿ ಬೆಳೆಸೋದಾಗಲಿ ಸಾಧ್ಯ. ಏನೂ ಅಟ್ಯಾಚ್ಮೆಂಟ್ ಇಲ್ದಲ್ಲ ನಾನು ಎಲ್ಲೋ ಒಂದು ಕೇಜಲ್ಲಿ ನಾಯಿ ಇಡ್ತೀನಿ, ಊಟ ಹಾಕ್ತೀನಿ, ಜಸ್ಟ್ ಅಲ್ಲೇ ಇರುತ್ತೆ ಅಂದರೆ ಅದು ಮೆಂಟಲಿ ಅವು ಡಿಸ್ಟರ್ಬ್ ಆಯಿತು ಅಂದರೆ ಅದು ಬ್ರೀಡಿಂಗು ಆಗಲ್ಲ ಮತ್ತು ಗ್ರೋತು ಬರಲ್ಲ. ಈಗ ವಾಶ್ ಮಾಡಿದ್ದಾನೆ. ಇದು ಜಾನ್ ಅಂತ, 4 ವರ್ಷ ಇವನಿಗೆ. ಗ್ರೇಟ್ ಡನ್ ಬ್ರೀಡ್ ಇದು. 4 ವರ್ಷಕ್ಕೆ ಅಷ್ಟು ದೊಡ್ಡದಾಗಿ ಬೆಳೆದಿದೆ. ಹೌದು, 90 kg ಇದ್ದಾನೆ. 90 kg. ನಿಮ್ಮ ಕೆನಲ್ ಕಿಂಗ್ ಅಂತಾನೆ ಕರೀತಾರೆ. ಹೌದು, ನಮ್ಮ ಜಾನ್ ಕೆನಲ್ ಕಿಂಗ್. ಇವನು ಇನ್ನೊಬ್ಬ ಭೀಮಾ ಅಂತ ಒಂದಿದೆ, ಹಾಕಿ ಒಳಗಡೆ. ಏನ ಇದು ಲ್ಯಾಬಡಾರ್ ಹರಿಯಾಣದಿಂದ ತರಿಸಿರೋದು. ಇದು ಹರಿಯಾಣದಿಂದ ತರಿಸಿರೋದು. ಅಣ್ಣ, ಹರಿಯಾಣದಿಂದ ಯಾವ್ದಾದ್ರು ತರಿಸ್ಕೊತೀರಾ ನೀವು? ನಾವು ಅದ್ರ ಟ್ರೈನಲ್ಲಿ ತಂದುಬಿಡ್ತೀವಿ. ಟ್ರೈನಲ್ಲಿ ತರಿಸ್ಕೊತೀವಿ. ಏಯ್ ಭೀಮಾ ಕುಡಿಲಿ ಬರ ಸೇಟ್. ಏ ಭೀಮಾ ಬರ. ಏಯ್ ಭೀಮಾ ಕುಡಿಲೆ ಹಿಡ್ಕೊಳ್ಳ ನೀ. ಭೀಮಾ ಹಿಡ್ಕೊಂತೀವಿ ಬಿಡು, ಹಂಗೆ ಅವಳ. ಏಯ್ ಸೇಟ್ ಬಾ, ಸೇಟ್ ತಡಿ. ಇಲ್ಲಿ ನೋಡು ತಡಿಯಾ. ಓಕೆ ತಡಿ. ಬರಲೇ ನೋನೆ. ಈಗ ಬನ್ನಿ ಆ ಕಡೆ. ಇದು ಹರಿಯಾಣದಿಂದ ತರಿಸಿರೋದು. ಹರಿಯಾಣ, ಅದು ಹರಿಯಾಣ. ಬೈಲಿ ಭೀಮಾ ಸ್ವೀಟಿ. ಭೀಮಾ ಏ ಭೀಮಾ ಹುಚ್ಚ ಹೋಯ್ತವನೆ. ಭೀಮಾ ಇದು ಸ್ವೀಟಿ. ಇದು ಭೀಮಾ, ಇದು ಹೆಣ್ಣು. ಇದು ಸ್ವೀಟಿ. ಇದಿನ್ನು ಈಗ ಒಂದ್ಸರಿ ರಿಟರ್ ಆಗಿಲ್ಲ. ಇವಳಿಗೆ ಬಂದು 1.5 ವರ್ಷ ಈಗ ನೆಕ್ಸ್ಟ್ ಈಟಿಗೆ ಕಾಯ್ತಾ ಇದ್ದೀವಿ. ನನಗೇನಪ್ಪ ಅಂದ್ರೆ ಈಗ ಬಿಡ್ತು ಅಂದರೆ ನಂಗೆ ಯಾವುದೋ ಮೀಟಿಂಗಿಗೆ ಕರ್ಕೊಬಂದವ್ರೆ ಅಂತ ಅವು ರೆಡಿ ಆಗಿಬಿಡ್ತವೆ ಮೇಲು. ಹಾಂ, ಅಂದ್ರೆ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಐತಿ ನಿಮ್ಮ ಫಾರಂ ಅಲ್ಲಿ. ಒಂದ್ ನಾಯಿ ನೋಡ್ರಿ, ಒಂದ್ ನಾಯಿ ಬೊಗ್ಲಾಡ್ತವೆ. ಈ 2 ನಾಯಿಗಳು ಮಾತ್ರ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್. ತುಂಬಾ ಫ್ರೆಂಡ್ಲಿ ಆಗಿದ್ದು. ಬರಲಿ ಸುಡಿ ಬಾ ಮೇಲೆ ಬಾ ಬರ ಬಾ ನೋಡ. ಏಯ್ ಸಿಟ್ ಇಲ್ವಾ, ಅಲ್ಲಿ ನೋಡಲ್ಲಿ. ಏ ಬರ ಭೀಮಾ ಇಲ್ವಾ. ಅಣ್ಣ, ಇಷ್ಟೊಂದು ನಾಯಿಗಳನ್ನೆಲ್ಲ ಸಾಕಿದ್ದೀರಾ ಅಂದ್ರೆ ಅದ್ರದ್ದು ಕ್ಲೀನಿಂಗ್ ಡೈಲಿ ಕ್ಲೀನಿಂಗ್ ಇರುತ್ತಾ? ಹೌದು, ಡೈಲಿ ಕ್ಲೀನ್ ಮಾಡಬೇಕು. ಡೈಲಿ ಬೆಳಗ್ಗೆ ಮಾರ್ನಿಂಗ್ ಕ್ಲೀನಿಂಗ್, ಅದೇ ಒಂದು ಕೆಲಸ ಆಗುತ್ತೆ ನಮಗೆ. ಬೆಳಗ್ಗೆ ಫುಲ್ ಕ್ಲೀನಿಂಗ್ ಇರುತ್ತೆ. ಫೀಡಿಂಗು ಅಷ್ಟೇ, ಬೆಳಗ್ಗೆ 1 ಟೈಮು, ಸಾಯಂಕಾಲ 2 times ಫೀಡಿಂಗ್ ಕೊಡ್ತೀವಿ. ಪ್ರೆಗ್ನೆಂಟ್ ನಾಯಿಗಳಿಗೆ 3 times ಕೊಡ್ತೀವಿ. ಟೋಟಲ್ ಅಣ್ಣ ಎಷ್ಟು ನಾಯಿ ಇದೆ? ಈಗ 30 ನಾಯಿ ಇದೆ. ನಾನು 30 ನಾಯಿಗಳಿದೆ. ಎಲ್ಲದನ್ನು ನೋಡಿದೆ ಅಣ್ಣ, ತುಂಬಾ ನೀಟಾಗಿ ಇಟ್ಕೊಂಡಿದ್ದೀರಾ. ಅಂದ್ರೆ ಇನ್ನೂ ಮುಂದಕ್ಕೂ ಇದೇ ತರ ನೀಟಾಗಿ ಇಟ್ಕೊಂಡು ಸಾಕಿ ಅಂತ ನಾನು ನಿಮ್ಗೆ ವಿಶ್ ಮಾಡ್ತೀನಿ. ಅಂದ್ರೆ ಅಣ್ಣ, ಈಗ ಕೆಲವರು ಈಗ ನಿಮ್ಮ ನಾಯಿಗಳನ್ನೆಲ್ಲ ನೋಡಿ ಇಷ್ಟಪಟ್ಟಿರ್ತಾರೆ. ಅವ್ರಿಗೆ ಏನಾದ್ರು ನಿಮ್ಗೆ ಫೋನ್ ಮಾಡಿ ಮಾತಾಡಿ ಅವ್ರಿಗೆ ನಿಮ್ಮ ಹತ್ರ ಒಂದು ಬ್ರ್ಯಾಂಡ್ ಇರಲ್ಲ, ಬ್ರೀಡ್ ಇರಲ್ಲ, ಅವ್ರಿಗೆ ಆ ಬ್ರೀಡ್ ಬೇಕಾಗಿರುತ್ತೆ, ತರಿಸ್ಕೊಡ್ತೀರಾ ನೀವೇನಾದ್ರು? ಹೌದು, ಈಗ ನೋಡಿ ನನ್ನ ಹತ್ರ ಜಾಸ್ತಿ ಮೇಲ್ಗಳು ಜಾಸ್ತಿ. ನನ್ನ ಹತ್ರ ನಾನು ಆಕ್ಚುಲಿ ಜಾಸ್ತಿ ಸ್ಟಡ್ಡಿಗೆ ಇಟ್ಕೊಂಡಿರೋದು. ಮೇಲ್ಗಳೆಲ್ಲ 2 ಮೇಲ್ ಇದೆ, ಎಲ್ಲ ಬ್ರೀಡ್. ಈಗ ಕಸ್ಟಮರ್ಗಳು ಬರ್ತಾರಲ್ಲ ಅಂಥವ್ರ ಮನೆಗಳಲ್ಲಿ 1-2 ಫೀಮೇಲ್ ಇಟ್ಕೊಂಡು ಬ್ರೀಡಿಂಗ್ ಮಾಡಿಸ್ತಾರೆ. ನನ್ನ ಹತ್ರ ಮೇಟ್ ಮಾಡಿಸ್ಕೊಂಡು ಹೋಗ್ತಾರೆ ಬಂದಿವರು. ಮೇಟ್ ಮಾಡಿಸ್ಕೊಂಡಾಗ ಅವ್ರ ಹತ್ರ ಹಾಕಿರೋ ಮರಿಗಳನ್ನೆಲ್ಲ ಪೂರ್ತಿ ನಾನೇ ತಗೊಂತೀನಿ ಬಲ್ಕಲ್ಲಿ. ಅದನ್ನು ನಾವು ಸೇಲ್ ಮಾಡ್ತೀವಿ. ಈ ಕಸ್ಟಮರ್ ಯಾವ್ದಾರು ಮರಿ ಬೇಕು ಅಂತ ಬಂದರೆ ಈಗ ನನ್ನ ಕಾಂಟ್ಯಾಕ್ಟಲ್ಲಿ ಯಾರಿಗೆ ಕಸ್ಟಮರ್ ಮನೆಯಲ್ಲಿ ಮರಿ ಹಾಕಿರ್ತದೆ ಅವ್ರ ಮನೆಯಿಂದ ಮರಿ ನಾನು ತಂದು ಇವ್ರಿಗೆ ಸೇಲ್ ಮಾಡ್ತೀವಿ. ಅಣ್ಣ, ಈಗ 20 ವರ್ಷದ ಎಕ್ಸ್ಪೀರಿಯನ್ಸ್ ಅಲ್ಲಿ ಅಂದ್ರೆ ಅಣ್ಣ ಎಲ್ಲರೂ ಜೀವನದಲ್ಲೂ ಒಂದೊಂದು ಘಟನೆ ನಡೆದಿರುತ್ತೆ. ನೀವು
ಅತಿ ಹೆಚ್ಚು ಇಷ್ಟಪಟ್ಟಿರೋ ನಾಯಿ ಬಗ್ಗೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ಹೌದು, ನನ್ನ ತುಂಬ ಇಷ್ಟ. ನನಗೆ ಮುಂಚೆ ನನಗೆ ಗ್ರೇಟ್ ಡನ್ ಬಿಡು ಆಸ್ನಂಬಾ ಕೆನಲ್ ಅಂದರೆ ಗ್ರೇಟ್ ಡನ್ಗೆ ಫೇಮಸ್ಸು. ನಾನು ಆ್ಯಕ್ಚುಲಿ ಈಗ ಒಂದು 10 years ಬ್ಯಾಕ್ ನಾನು ಒಂದು ಗ್ರೇಟ್ ಡನ್ ತಂದಿದ್ದೆ ಕಲ್ಕತ್ತಾದಿಂದ. ಅದ್ರ ಅಪ್ಪ ಅಮ್ಮ ಬಂದು ಯುರೋಪಿಯನ್ ಇಂಪೋರ್ಟ್. ಅದು ಅಪ್ಪ ಬಂದು ಯುರೋಪ್ದು, ಅಮ್ಮ ಬಂದು ಅಮೇರಿಕನ್ ಲೈನು. ಅದೊಂದು ಮರಿ ತಂದಿದ್ದೆ. ಅದು ಹೆಂಗೆ ಅಟ್ಯಾಚ್ಮೆಂಟ್ ಅಂದರೆ ನನ್ನ ಮಕ್ಕಳು ಹೆಂಗೋ ಅಷ್ಟೇ ಅಟ್ಯಾಚ್ಮೆಂಟ್ ಅದಕ್ಕೆ. ಅದು ನಾನು ಹೆಚ್ಚು ಕಮ್ಮಿ 6 ವರ್ಷ ಇತ್ತು ನನ್ನ ಹತ್ರ. ಅದು ಇದಕ್ಕಿದೆ ಹಾರ್ಟ್ ಅಟ್ಯಾಕ್ ಆಗಿ ಅದು ತೀರ್ಕೊಂಬಿಡ್ತು. ಅದು ತುಂಬ ನನಗದು ಭಾರಿ ಅಟ್ಯಾಚ್ಮೆಂಟ್. ನಾಯಿ ತೀರೋದಾಗ್ಲಿಂದ ಹಂಗೆ ನಮ್ಮ ಮನೇಲಿ ನಾಯಿ ಏನಾದ್ರು ಇದಾಗುತ್ತೆ ಅಂದ್ರೆ ಭಾರಿ ಹುಷಾರಾಗಿ ನೋಡ್ಕೊಂತೀವಿ ಎಲ್ಲರೂ. ಯಾವುದೇ ರೀತಿ ಆ ಥರ ಸಾಯಕ್ಕೆ ಬಿಡಲ್ಲ ನಾವು. ನಾನಾಗಲಿ, ನಮ್ಮ ಮನೆಯವರಾಗಲಿ, ನನ್ನ ತಮ್ಮ ಆಗಲಿ, ಪ್ರತಿಯೊಬ್ಬರು ನಾಯಿಗಳು ಸ್ವಂತ ಮಕ್ಕಳು ಥರ ನಾವು ನಾಯಿಗಳನ್ನ ನೋಡ್ಕೊಂತೀವಿ. ಅದೊಂದು ಇನ್ಸಿಡೆಂಟ್ ನಡೆದಿರೋದ್ರಿಂದ ನೀವು ಸ್ವಲ್ಪ ಮುಂಜಾಗ್ರತೆ ಕ್ರಮ ಹೇಳಿದ್ರೆ ತಪ್ಪಾಗಲ್ಲ. ಮತ್ತೆ ಇದನ್ನ ಫಾರಂ ಮಾಡೋರ್ಗು ನೀವು ಅದನ್ನ ಹೇಳಕ್ ಇಷ್ಟಪಡ್ತೀವಿ. ಹೌದು, ಮೇಯ್ನ್ ನಾನು ನಾಯಿ ಸಾಕೋರ್ಗೆ ಹೇಳೋದೇ ಅದು. ಸುಮ್ಮನೆ ಏನೋ ತಗೊಂಡೋಗಿ ನಾವು ಸಾಕ್ತೀವಿ, ಬ್ರೀಡ್ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಸುಮ್ಮನೆ ತಗೊಂಡೋಗೋದು ಮೂಲೆಯಲ್ಲಿ ಕೂಡಾಕೋದು, ಏನೋ ಬೇಕಾಬಿಟ್ಟು ಊಟ ಹಾಕೋದು, ಆ ಥರ ದಯವಿಟ್ಟು ಮಾಡಬೇಡಿ. ನೀಟಾಗಿ ನೀವು ಎಲ್ಲಿ ಎಷ್ಟು ಚೆನ್ನಾಗಿ ನೀವು ನೋಡ್ಕೊಂತೀರ ಅದಕ್ಕೆ ತಕ್ಕಂತೆ ಪ್ರತಿಫಲ ನಿಮಗೆ ಸಿಗುತ್ತೆ. ಅಣ್ಣ, ಈಗ ಬ್ರೀಡ್ ನಾಯಿಗಳ ಬಗ್ಗೆ ಹೇಳಿದ್ರಿ. ಈಗ ಬೀದಿಲೆಲ್ಲ ನಾಯಿಗಳೆಲ್ಲ ಇರ್ತವೆ ಅಣ್ಣ, ಅವ್ರಿಗೆಲ್ಲ ಕಲ್ಲು ಹೊಡೆಯೋದು ಆ ಥರ ಎಲ್ಲ ಮಾಡ್ತಾರೆ. ಮತ್ತೆ ಈಗ ನಾವು ಹೆಚ್ಚಿನದಾಗಿ ಗಮನಿಸ್ತಾ ಇದೀವಿ, ರೋಡಲ್ಲೆಲ್ಲ ನಾಯಿಗಳು ಸಾಯ್ತಾ ಇವೆ ಆಕ್ಸಿಡೆಂಟ್ ಆಗಿ. ಅದ್ರ ಬಗ್ಗೆ ಏನಾದ್ರು ಮಾತಾಡ್ತೀರಾ ನೀವು? ಇಲ್ಲ, ಇದ್ರ ಬಗ್ಗೆ ನಾವು ಈಗ ರೋಡಲ್ಲಿ ಎಲ್ಲ ಆಕ್ಸಿಡೆಂಟ್ ಆಗ್ತಾ ಇದಾವೆ, ನಾಯಿಗಳ ಸಂಖ್ಯೆ ಜಾಸ್ತಿ ಆಗಿದೆ. ಈ ವಿಚಾರವಾಗಿ ನಗರಸಭೆಗೂ ನಾವು ಕಂಪ್ಲೇಂಟ್ ಮಾಡಿದ್ದೀವಿ. ಬಟ್ ನನ್ನ ಹತ್ರ ಇಲ್ಲಿ ಬರ್ತವೆ ಕೆಲವು ಬೋರ್ಡಿಂಗಿಗೆ ಬಿಟ್ಟೋಗ್ತಾರೆ ತಂದು. ಈ ಬೀದಿ ನಾಯಿಗಳಿಗೆ ಏನಾದ್ರು ಏಟ್ ಆದಾಗ ಈಗ ಬೇರೆ ಊರುಗಳಿಂದ ಇಲ್ಲಿ ಟ್ರೀಟ್ಮೆಂಟ್ ತಂದಿರ್ತಾರೆ, ಅವರು ಪ್ರಾಣಿ ಪ್ರಿಯರು. ಬೀದಿ ನಾಯಿಗಳಾದ್ರೂ ಏನಾದ್ರು ಏಟ್ ಟ್ರೀಟ್ಮೆಂಟಿಗೆ ತಂದಾಗ ಅಂಥವ್ರು ನನ್ನ ಕೆನಾಲಲ್ಲಿ ತಂದು ಬೋರ್ಡಿಂಗಿಗೆ ಬಿಟ್ಟೋಗ್ತಾರೆ. ಅಂಥದಕ್ಕೆ ನಾನು ಚಾರ್ಜ್ ಮಾಡಲ್ಲ, ಫ್ರೀ ಆಫ್ ಕಾಸ್ಟ್ ನಾನು ನೋಡ್ಕೊಂಡು ಅವ್ರು 2 ದಿವಸ ಇಟ್ಕೊಂತಾರೋ 3 ದಿವಸ ಬಿಟ್ಟು ಹೋಯ್ತಾರೋ ನೋಡ್ಕೊಂಡು ಫ್ರೀ ಆಫ್ ಕಾಸ್ಟಲ್ಲಿ ರೆಸ್ಕ್ಯೂನು ಮಾಡ್ತೀವಿ. ಪ್ಲಸ್ ಅದ್ರ ಜೊತೆಗೆ ಅದಕ್ಕೆ ಟ್ರೀಟ್ಮೆಂಟ್ಗೆ ಅವ್ರಿಗೆ ಓಡಾಡೋಕ್ಕಾಗಲ್ಲ. ಈಗ ಅವ್ರು ತಂದು ಸಕಲೇಶ್ಪುರದಿಂದ ಬರ್ತಾರೆ, ಈಗ ಡಾಕ್ಟರ್ 3 days ಕರ್ಕೊಬರ್ಬೇಕು ಅಂತ ಹೇಳ್ತಾರೆ. ಅವ್ರಿಗೆ ಡೈಲಿ ಕರ್ಕೊಂಡೋಗಿ ಕರ್ಕೊಬರೋಕ್ಕಾಗಲ್ಲ. ಅಂಥ ನಾಯಿಗಳನ್ನ ನಮ್ಮಲ್ಲಿ ಬೋರ್ಡಿಂಗ್ ಬಿಡ್ತಾರೆ. ಈಗ ಬೇರೆಯವಕ್ಕೆಲ್ಲ ಆದರೆ ನಾವು ಬೋರ್ಡಿಂಗ್ ಚಾರ್ಜ್ ಮಾಡ್ತೀವಿ, ಪರ್ ಡೇ 300 ಮಾಡ್ತೀವಿ. ಆದರೆ ಈ ಥರ ರೆಸ್ಕ್ಯೂ ಮಾಡಿರೋಂಥ ನಾಯಿಗಳಿಗೆ ನಾವು ಬೋರ್ಡಿಂಗ್ ಚಾರ್ಜ್ ಮಾಡಲ್ಲ. ಫ್ರೀಯಾಗಿ ನೋಡ್ಕೊಂಡು ಅವ್ರು 3 ದಿವಸ ಇರುತ್ತೋ 1 ವಾರ ಇರುತ್ತೋ ನಾನು ಫ್ರೀ ಆಫ್ ಕಾಸ್ಟಲ್ಲಿ ನೋಡ್ಕೊಂಡು ಅವ್ರಿಗೆ ನಮ್ಮ ಕೈಲ ಸಹ ನಾವು ಮಾಡ್ತಾ ಇದ್ದೀವಿ. ಇದು ಮಾಲ್ಟೀಸ್ ಅಂತ ಹೇಳ್ಬಿಟ್ಟು ಇದು ಬಂದು ಇದ್ರ ವೆಯ್ಟ್ ಬಂದು ಬಾಡಿ ವೆಯ್ಟ್ ಬಂದು 3 kg ಬರುತ್ತೆ ಅಷ್ಟೇ. ದೊಡ್ಡ ನಾಯಿ ಬರೋದೇ ದೊಡ್ಡ ನಾಯಿ 3 kg. ಇದು ತುಂಬ ಹೇರ್ಸ್ ಬರುತ್ತೆ, ತುಂಬ ಲೆಂತಿ ಹೇರ್ಸ್ ಬರುತ್ತೆ. ನೀವು ಆಮೇಲೆ ಇದಕ್ಕೆಲ್ಲ ಈ ಜುಟ್ಟೆಲ್ಲ ಹಾಕೊಂಡು ಮಾಡ್ತಾರಲ್ಲ ಆ ಬ್ರೀಡ್ ಇದು ಮಾಲ್ಟೀಸ್ ಅಂತ. ಇದ್ರ ಬೆಲೆ ಬಂದು ಇವಾಗ 30,000 ರಿಂದ 35,000 ರೂಪಾಯಿ ನಡೀತಾ ಇದೆ ಇದ್ರದ್ದು. ಹೌದು, ಈಗ ಅದೇ ಈಗ ಒಂದು ಲಾಕ್ಡೌನ್ ಮುಂಚೆಲ್ಲ 60,000 ರಿಂದ 70,000 ರೂಪಾಯಿ ನಡೀತಾ ಇತ್ತು. ಈಗೆಲ್ಲ ಲಾಕ್ಡೌನಲ್ಲೂ ಸುಮಾರು ಜನ ನಾಯಿಗಳು ಸಾಕೊಂಡ್ಬಿಟ್ಟಿದ್ದಾರೆ, ಹಂಗಾಗಿ ಸ್ವಲ್ಪ ರೇಟ್ ಡೌನ್ ಆಗಿದೆ. ಬಟ್ ಅಂದರೆ ಕ್ವಾಲಿಟಿ ಇರೋ ನಾಯಿಗಳು ಇವತ್ತು ರೇಟ್ ಇದೆ, ಅದೇನು ಡೌನ್ ಆಗಿಲ್ಲ. ಅಂದರೆ ನೀವು ಹೇಳಿದ್ರಲ್ಲ ಅದು 30-35 ಸಾವಿರ ಅಂತ, ಅಂದರೆ ಈ ಸಣ್ಣ ನಾಯಿಗೆ ಅಥವಾ ದೊಡ್ಡ ಮರಿಗಳಿಗೆ ಅಷ್ಟು ನಡೀತಾ, ಮರಿಗಳಿಗೆ ಅಷ್ಟು ನಡೀತಾ ಇದೆ ಪಪ್ಪಿಗೆ. ಅಣ್ಣ, ಈಗ ಜರ್ಮನ್ ಶೆಫರ್ಡ್ ಆ ಥರ ಬೇರೆ ಬೇರೆ ಬ್ರೀಡ್ಗಳ ಬಗ್ಗೆ ಎಲ್ಲ ಹೇಳಿದ್ರಿ. ಒಂದು ನಾಯಿ ಒಂದ್ಸಲ ಮರಿ ಹಾಕಿದ್ರೆ ಎಷ್ಟು ವರ್ಷ ಟೈಮ್ ತಗೊಳುತ್ತೆ ಮರಿ ಹಾಕೋಕೆ? ಒಂದು ನಾಯಿ ಫಸ್ಟ್ ಹೀಟಿಗೆ ಬರೋದು 8 ರಿಂದ 1 ವರ್ಷದೊಳಗಡೆ ಫಸ್ಟ್ ಹೀಟ್ ಬರ್ತದೆ. ಫಸ್ಟ್ ಹೀಟ್ಗೆ ಮಾಡ್ಸಕ್ಕೆ ಹೋಗ್ಬಾರ್ದು, ಫಸ್ಟ್ ಹೀಟಲ್ಲಿ ಕ್ರಾಸ್ ಮಾಡಿಸ್ಬಾರ್ದು, ಅವು ಮೆಚುರಿಟಿ ಪೀರಿಯಡ್. ಅದಾಗಿ ಮತ್ತೆ 3 to 6 months ಮತ್ತೆ ಯಾವಾಗಲೂ ರೇಟಿಗೆ ಬರ್ತವೆ. 3 ತಿಂಗಳಿಂದ 6 ತಿಂಗಳಲ್ಲಿ ಮತ್ತೆ ಸೆಕೆಂಡ್ ಟೈಮ್ ಹೀಟಿಗೆ ಬರ್ತದೆ. ಅವಾಗ ನಾಯಿ ರೆಡಿ, ಮೇಟಿಂಗಿಗೆ ರೆಡಿ ಇದೆ ಅಂತ. ಹೀಟಿಗೆ ಬಂದಾಗ ಅದು ಸ್ಟಾರ್ಟಿಂಗ್ ಬ್ಲೀಡಿಂಗ್ ಆಗುತ್ತೆ. ಬ್ಲೀಡಿಂಗ್ ಆಗಿ ನಾವು 9 ರಿಂದ 11 ದಿವಸದೊಳಗಡೆ ಮೇಟ್ ಮಾಡಿಸ್ಬೇಕು. 9 ದಿವಸದ ಮೇಲೆ, ಕೆಲವು 11 ದಿವಸಕ್ಕೂ ಮಾಡಿಸ್ಬೋದು, 13 ದಿನಕ್ಕೂ ಮಾಡಿಸ್ಬೋದು. ತೀರಾ ಡೌಟ್ ಇತ್ತು ಅಂದರೆ ಡಾಕ್ಟರ್ ಹತ್ರ ಒಂದ್ಸಲಿ ಸೋಯ್ ಟೆಸ್ಟ್ ಅಂತ ಮಾಡ್ತಾರೆ, ಚೆಕ್ ಮಾಡಿಸಿ ಇಂಥ ದಿವಸ ಮೇಟ್ ಮಾಡಿಸಿ ಅಂತ ಹೇಳ್ತಾರೆ. ಅವಾಗ ಮಾಡಿಸೋರು ಒಳ್ಳೇದು. ನಮ್ಮ ಪ್ರಕಾರ ನಾನು 9 ದಿವಸದ ಮೇಲೆ ನಾನು ಮೇಟಿಂಗ್ ಮಾಡಿಸ್ತೀನಿ. ಅದು 6 ತಿಂಗಳಿಗೆ 1 ಸಲ ಹೀಟಿಗೆ ಬರ್ತದೆ ನಾಯಿ. ವರ್ಷದಲ್ಲಿ 2 ಸಲ ಮರಿ ಆಗ್ತವೆ ನಾಯಿಗಳು. ಆದರೆ ನಾಯಿಗಳು ಹೆಲ್ತಿ ಆಗಿರ್ಬೇಕಂದ್ರೆ ವರ್ಷಕ್ಕೆ 1 ಲೀಟ್ರ್ ಮಾಡಿದ್ರೆ ದೊಡ್ಡ ನಾಯಿನೂ ಚೆನ್ನಾಗಿರುತ್ತೆ, ಮರಿಗಳು ಪ್ರೊಡ್ಯೂಸಿಂಗ್ ಚೆನ್ನಾಗಿ ಬರ್ತವೆ. ಅಣ್ಣ, ಫುಡ್ಡು ಈಗ ನಾನ್ ವೆಜ್ಜು ಅಂತ ಬರುತ್ತೆ, ಯಾವ್ಯಾವ ರೀತಿ ಫುಡ್ಡು ರೆಕಮೆಂಡ್ ಮಾಡ್ತೀರಾ ನೀವು? ಈಗ ಇವು ನಾಯಿಗಳಿಗೆ ನಾನ್ ವೆಜ್ ಪ್ರಾಣಿಗಳೇ ಇದು. ಇದಕ್ಕೆ ನಾವು ಬರೀ ವೆಜ್ಜಲ್ಲಿ ಇಡ್ತೀವಿ ಅಂದರೆ ಆಗಲ್ಲ, ಯಾಕಂದರೆ ಇದಕ್ಕೆ ಬೇಕಂತ ಪ್ರೋಟೀನ್ಸು, ಕ್ಯಾಲ್ಸಿಯಂ, ವಿಟಮಿನ್ಸು ಸಾಲಲ್ಲ. ನಾನ್ ವೆಜ್ಜೇ ತುಂಬ ಒಳ್ಳೆ. ಅದ್ರ ಜೊತೆಗೆ ನಾವು ತರಕಾರಿ ಆಗಲಿ ಮತ್ತು ಮಲ್ಟಿವಿಟಮಿನ್ಸು ಸಪ್ಲಿಮೆಂಟ್ರಿ ಏನಿದೆ, ಕ್ಯಾಲ್ಸಿಯಂ ಸಿರಪ್ ಆಗಲಿ, ಮಲ್ಟಿವಿಟಮಿನ್ ಸಿರಪ್ ಆಗಲಿ ಜೊತೆಲಿ ಕೊಡ್ಕೋಬೇಕಾಗುತ್ತೆ. ಅದು ಈ ಪ್ರೆಗ್ನೆಂಟ್ ನಾಯಿಗಳಿಗೆ ಜಾಸ್ತಿನೇ ಕೊಡಬೇಕಾಗುತ್ತೆ. ಡೈಲಿ 4 ಮೊಟ್ಟೆ ಕೊಡಬೇಕು. ಬೆಳಗ್ಗೆ ಒಂದು 300 grams ಚಿಕನ್, ಸಾಯಂಕಾಲ ಒಂದು 300 grams ಚಿಕನ್ ಕೊಡಬೇಕಾಗುತ್ತೆ ಪ್ರೆಗ್ನೆಂಟ್ ನಾಯಿಗಳಿಗೆ. ಮತ್ತು ಅದ್ರ ಜೊತೆಲಿ ಈಗ ನಾನ್ ವೆಜ್ ತಿನ್ನಲ್ಲ ಅಂತ ಹೇಳೋದವರು ಹಾಕೋಕ್ಕಾಗಲ್ಲ ಅಂದರೆ ಈಗ ರಾಯಲ್ ಕ್ಯಾನನ್ನು, ಸ್ಮಾರ್ಟ್ ಆರ್ಟು, ಈ ಥರ ಒಳ್ಳೊಳ್ಳೆ ಕಂಪ್ನಿಗಳ ಫುಡ್ ಇದೆ. ಆ ಫುಡ್ಡಿನ ಜೊತೆಯಲ್ಲಿ ಇವರು ಹಾಕೊಂಡು ಹೋದ್ರೆ ಹೆಲ್ತಿಯಾಗಿರ್ತದೆ. ನೀವು ಫುಡ್ನ ಬೇರೆ ಕಡೆಯಿಂದ ಏನಾದ್ರು ಎಕ್ಸ್ಪೋರ್ಟ್ ಮಾಡ್ತೀರಾ? ಇಲ್ಲ, ನಂದು ಆ್ಯಕ್ಚುಲಿ ನಾನು ಮಾಡ್ತೀವಿ. ಪ್ರೆಗ್ನೆಂಟ್ ನಾಯಿಗಳಿಗೆ ಮಾತ್ರ ನಾನು ಫುಡ್ನ ಪ್ರೀಮಿಯಂ ಫುಡ್ ಹಾಕ್ತೀನಿ. ಇಲ್ಲ ಅಂದರೆ ನಾನು ರೆಗ್ಯುಲರ್ಲಿ ನಾನು ಹೋಮ್ ಮೇಡ್ ಫುಡ್ಡೇ ಹಾಕೊಳ್ಳೋದು. ಯಾಕಂದ್ರೆ ನಾವು ಡೈಲಿ ಚಿಕನ್ ಇರುತ್ತೆ. ಡೈಲಿ ನನಗೆ ಇಷ್ಟು ನಾಯಿಂದ 20 kg ಚಿಕನ್ ಬೇಕು.
15 kg 15 kg ರೈಸ್ ಬೇಕು 30 ನಾಯಿಗೆ 15 kg 20 kg ಚಿಕನ್ನು ಜೊತೆಗೆ 2 ಪಂಪ್ಕಿನ್ ಹಾಕ್ತೀನಿ ಕುಂಬಳಕಾಯಿ ಬರುತ್ತಲ್ಲ ಪಂಪ್ಕಿನ್ನು ಕ್ಯಾರೆಟು ಬೀಟ್ರೆಲ್ಲ ತುರಿದ್ಬಿಟ್ಟು ಸ್ಮ್ಯಾಶ್ ಮಾಡಿಬಿಟ್ಟು ಚಿಕನ್ ಜೊತೆ ಹಾಕ್ಬಿಡ್ತೀವಿ ನಾವು ಅದು ಹಾಕೋದ್ರಿಂದ ನಾಯಿಗಳಿಗೆ ಮಲ್ಟಿವಿಟಮಿನ್ ಪ್ರೋಟೀನು ಚೆನ್ನಾಗಿ ಸಿಗುತ್ತೆ ಹಾಗಾಗಿ ನಾನು ರೆಡಿಮೇಡ್ ಫುಡ್ ಜಾಸ್ತಿ ಯೂಸ್ ಮಾಡಲ್ಲ ಕಮ್ಮಿ ಅಣ್ಣ. ಈಗ ಇಷ್ಟೊಂದೆಲ್ಲ ನಾಯಿಗಳ ಬಗ್ಗೆ ಎಲ್ಲ ನಮಗೆ ಹೇಳಿದ್ರಿ. ನಾವು ಬೇರೆ ಕಡೆ ಗಮನಿಸ್ತಾರೆ ಅಣ್ಣ, ಕೆಲವೊಂದು ಕಡೆ ನಾನು ನೋಡಿದ್ದೀನಿ ಎಲ್ಲ ಚೈನಾ ಕಟ್ ಹಾಕಿರ್ತಾರೆ ನಾಯಿಗಳನ್ನ, ಸ್ವಲ್ಪ ಓಡಾಡೋಕ್ಕೆಲ್ಲ ತೊಂದರೆ ಆಗುತ್ತೆ. ನೀವು ಫುಲ್ಲು ಫ್ರೀ ಆಗಿಬಿಟ್ಟಿದ್ದೀರಾ, ಮತ್ತೆ ನಿಮ್ಮದು ಬೋನ್ ಆಗಿರ್ಬೋದು ತುಂಬ ದೊಡ್ಡದಾಗಿದೆ ಒಂದೊಂದು ನಾಯಿಗೆ, ಅದ್ರ ಬಗ್ಗೆ ಏನು ಹೇಳ್ತೀರಾ ಅಣ್ಣ? ಹೌದು, ನಾನು ನಿಮಗೆ ಫಸ್ಟೇ ಹೇಳಿದೆ ನಾಯಿಗಳನ್ನ ನಾವು ಸೈಜ್ ಏನಾದರೂ ಹೌದು ಈಗ ಅದೇ ಹೇಳಿದ್ನಲ್ಲ ಈ ಗ್ರೇಟ್ ಡನ್ಗೆಲ್ಲ ಒಂದು 10/10 ಇದ್ರೋ ದೊಡ್ಡ ಬ್ರೀಡ್ ಅದು ಹೆಚ್ಚು ಕಮ್ಮಿ 70 80 kg ಬರ್ತದೆ ನಾಯಿ. ಅದಕ್ಕೆ ಫ್ರೀಯಾಗಿ ಜಾಗ ಇರಬೇಕು. ಆ ನಾಯಿ ಮರಿ ತಗೊಂಡು ಹೋಗ್ಬಿಟ್ಟು ನೀವು ಒಂದು ಚಿಕ್ಕ ಜಾಗದಲ್ಲಿ ಚೈನೆಲ್ಲ ಕಟ್ ಹಾಕಿದ್ರೆ ಗ್ರೋತ್ ಬರಲ್ಲ, ಬೆಳವಣಿಗೆ ಬರಲ್ಲ, ಕುಗ್ಗುತ್ತೆ ಬೆಳವಣಿಗೆ. ನಿಮಗೆ ನಾಳೆ ಸಹ ಅದರಲ್ಲಿ ಬ್ರೀಡ್ ಮಾಡ್ಸೋಕ್ಕೂ ಆಗಲ್ಲ. ಅದು ನೀಟಾಗಿ ಬೆಳವಣಿಗೆ ಆಗಿಲ್ಲ ಅಂದರೆ ನೀಟಾಗಿ ನೀವು ಬ್ರೀಡ್ ಮಾಡ್ಸೋದಕ್ಕೂ ಆಗಲ್ಲ, ಅದನ್ನು ತೊಂದರೆಗಳಾಗುತ್ತೆ. ಅದಕ್ಕೆ ನಾನು ಫಸ್ಟ್ ಆಫ್ ಆಲ್ ನೀವು ನಾಯಿ ಸಾಕ್ಬೇಕಾದ್ರೆ ಅದಕ್ಕಿರೋಂಥ ವ್ಯವಸ್ಥೆ ಚೆನ್ನಾಗಿ ಮಾಡ್ಕೊಂಡು ಆಮೇಲೆ ನಾಯಿಗಳನ್ನ ತಗೊಂಡೋಗಿ ಸಾಕಿ. ಹಂಗಿದ್ರೇ ನೀವು ಒಳ್ಳೆ ರೀತಿ ನೀಟಾಗಿ ಬ್ರೀಡ್ ಮಾಡ್ಸೋಕ್ಕಾಗೋದು, ಅದರಿಂದ ಒಂದು 4 ಕಾಸು ನೋಡೋಕ್ಕಾಗೋದು. ಹೌದು ಅಣ್ಣ. ಅಂದರೆ ಈಗ ಇಷ್ಟು 20 ವರ್ಷದಿಂದ ಆಯಿತು ಬಿಸ್ನೆಸ್ಸು, ನಿಮ್ಗೆ ಯಾವುದೇ ರೀತಿ ಏನು ಪ್ರಾಬ್ಲಮ್ ಆಗಿಲ್ವಣ್ಣ ಇದರಿಂದ, ಅಥವಾ ಅಂದರೆ ಲಾಸ್ ಆಗಿರ್ಬೋದು ಆ ಥರದ್ದೆಲ್ಲ ನೋಡ್ತಿರ್ತೀರಾ? ಲಾಸ್ ಅಂದರೆ ಸ್ಟಾರ್ಟಿಂಗೇ ತಂದಾಗ ನಮಗೂ ಹೊಸ ಅನುಭವ. ನಾನು ಆ್ಯಕ್ಚುಲಿ ಏನು ಡೈರೆಕ್ಟಾಗಿ ಇದ್ದಾಗ ನಾನು ಹಾಬಿ ನನಗೆ ಇದ್ದಿದ್ದು, ನಾನು ಹಿಂಗೆ ನಿಮ್ಮಂಗೆ ಒಂದು ನಾಯಿ ಸಾಕಬೇಕು ಅಂತೇಳಿ ಒಂದು ನಾಯಿ ತಂದೆ, ಹಾಬಿಗೋಸ್ಕರ ತಗೊಬಂದೆ. ಅದು ನಮ್ಮ ಮನೇಲಿ ಒಂದ್ಸರಿ ಮರಿ ಹಾಕ್ಬಿಡ್ತು. ಆ ಮರಿನ ಎಲ್ಲ ತುಂಬ ಜನ ಬಂದು ಬೇಕು ಬೇಕು ಅಂತೇಳಿ ತಗೊಂಡೋದ್ರು. ಅವಾಗ ನಾನು ಹೆಚ್ಚು ಕಮ್ಮಿ 8th ಸ್ಟ್ಯಾಂಡರ್ಡ್ ಅವಾಗ. ಬಟ್ ಏನು ಇಷ್ಟೊಂದು ಎನ್ಕ್ವೈರೀಸ್ ಇದೆಯಲ್ಲ ಅಂತ ಹೇಳ್ಬಿಟ್ಟು ಅವಾಗ ಏನು ಮಾಡಿದೆ, ಒಂದು ನಾಯಿಂದ ಒಂದು 2 ನಾಯಿ ತಗೊಂಡಿದ್ದೆ. ಅದ್ರ ಜೊತೆಲಿ ಬ್ರೀಡ್ ಮಾಡ್ಸೋಕ್ಕೆ ಸ್ಟಾರ್ಟ್ ಮಾಡಿದೆ. ಚೆನ್ನಾಗಿ ಮಾರ್ಕೆಟಿಂಗ್ ಆಯಿತು. ಅದೇ ರೀತಿ ಸೇಲ್ ಮಾಡ್ಕೊಂಡು ಇವತ್ತು ಏನು ತೊಂದರೆ ಇಲ್ಲ. ಬಟ್ ಏನಪ್ಪ ನಾವು ಕ್ವಾಲಿಟಿ ಮೇಂಟೈನ್ ಮಾಡ್ತೀವಿ, ಮೇಯ್ನ್ ಕ್ವಾಲಿಟಿ. ನಾವು ಇವತ್ತು ಸಕ್ಸಸ್ ಕಂಡಿರೋದಕ್ಕೆ ಕಾರಣ ಕ್ವಾಲಿಟಿ. ಯಾಕಂದರೆ ಈಗ ಈ ಲಾಕ್ಡೌನ್ ಆದಾಗ್ಲಿಂದ ಸುಮಾರು ಜನ ಎಲ್ಲ ಕೆಲಸ ಕಾರ್ಯ ಎಲ್ದಿರೋರು ಏನು ಮಾಡಿಬಿಟ್ರು, ಲಾಕ್ಡೌನ್ ಟೈಮಲ್ಲಿ ನಾಯಿಲಿ ಒಳ್ಳೆ ದುಡ್ಡಿದೆ ದುಡಿಮೆ ಇದೆ ಅಂತೇಳಿ ಎಲ್ಲರೂ ತಗೊಂಡೋಗಿ ಹಾಕೋಬಿಟ್ರು. ನಾಯಿ ತಗೊಂಡೋಗಿ ಹಾಕೊಂಡ್ರು 1 ತಿಂಗಳು 2 ತಿಂಗಳು ಸುಸ್ತಾದರು. ಅವ್ರ ಕೆಲ ಆಗಲಿಲ್ಲ ಮೇಂಟೈನ್ ಮಾಡೋಕ್ಕೆ. ಆವಾಗ ಏನಾಯಿತು ಅಂದರೆ ಈಗ ನಾಯಿ ಮಾರ್ಕೆಟೆಲ್ಲ ಬಿದ್ದೋಗ್ಬಿಟ್ಟಿದೆ. ಅಂದರೆ ನಾರ್ಮಲ್ ಕ್ವಾಲಿಟಿ, ಪೆಟ್ ಕ್ವಾಲಿಟಿದು ನೀವು ಕ್ವಾಲಿಟಿ ಇಟ್ಟರೆ ಹುಡುಕೊಂಬಂದು ತಗೊಂಡೋಗ್ತಾರೆ. ಅದಕ್ಕೆ ನಿಮ್ಗೆ ಹೇಳಿದೆ ಪೆಟ್ ಕ್ವಾಲಿಟಿ, ಶೋ ಕ್ವಾಲಿಟಿ. ಸಾಕ್ಬೇಕಾದ್ರೆ ಶೋ ಕ್ವಾಲಿಟಿ ಸಾಕಿ ಅಂತ. ಮತ್ತು ಕೆಲವು ಬ್ರೀಡರ್ಗಳೆಲ್ಲರೂ ಈಗ ನಮ್ಮ ಹತ್ರ ಕಮ್ಮಿ ನಾಯಿಗಳು ಸಿಗುತ್ತೆ, ತುಂಬ ರೀಸನಬಲ್ ಪ್ರೈಸಾಗಿ ಕೊಡ್ತೀವಿ, ಈ ರೀತಿ ಎಲ್ಲ ಮಾರ್ಕೆಟಿಂಗ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಅದು ಸುಳ್ಳು. ಪದಾರ್ಥ ಒಳ್ಳೆಯದಾದರೆ ಯಾವುದೇ ಕಾರಣಕ್ಕೂ ನೀವು ಕಮ್ಮಿ ಬೆಲೆಯಲ್ಲಿ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಅದು ಕಾಮನ್ ಥಿಂಕ್ ಅದು ಅಲ್ವಾ. ಒಳ್ಳೆ ಪದಾರ್ಥಕ್ಕೆ ಅದಕ್ಕೆ ತಕ್ಕಂಥ ಬೆಲೆ ಇರುತ್ತೆ. ನೀವು ಯಾವಾಗ ಪದಾರ್ಥದ ಬೆಲೆ ಕಮ್ಮಿ ಕೊಡ್ತೀವಿ, ಫುಲ್ಲು ರೀಸನಬಲ್ ಪ್ರೈಸಲ್ಲಿ ಕೊಡ್ತೀವಿ ಅಂತ ಹೋದರೆ ಅದರದ್ದು ಕ್ವಾಲಿಟಿ ಕಮ್ಮಿ ಇರುತ್ತೆ. ನೀವು ತಗೋಬೇಕಾದ್ರೆ ಇದನ್ನು ಮೈಂಡ್ ಮಾಡಿ ಮಾಡಿ ತಗೊಳ್ಳಿ. ಅಣ್ಣ, ಈಗ ನಮ್ಮ ಕರ್ನಾಟಕದಲ್ಲಿ ಅಂದರೆ ಹಿಂದೇನು ನಾಯಿ ಸಾಕೋದು ಒಂದು ಹಾಬಿ ಅಥವಾ ಒಂದು ಪ್ಯಾಷನ್ ಆಗಿ ಸಾಕ್ತಾ ಇದ್ರು. ಚಾರ್ಲಿ ಫಿಲಮ್ ಬಂದಮೇಲಂತೂ ಇನ್ನೂ ಹೆಚ್ಚಿನದಾಗಿ ನಾಯಿಗಳ ಸಾಕಾರಂಥವ್ರು ಜಾಸ್ತಿ ಆಗಿದ್ದಾರೆ. ಅದ್ರ ಬಗ್ಗೆ ಏನು ಹೇಳ್ತೀರಣ್ಣ? ಹೌದು, ಈಗ ಜನಗಳಿಗೆ ಮನೇಲಿ ಮಕ್ಕಳುಗಳಿಗೆ ನೋಡ್ತಾರಲ್ಲ, ಮೂವಿ ನೋಡಿದ ತಕ್ಷಣ ಅವ್ರಿಗೆ ಏನಾಗ್ಬಿಡುತ್ತೆ, ಅದು ಮಾಡೋ ಆಕ್ಟಿವಿಟೀಸು ಅವು ಹೊಂದ್ಕೊಳ್ಳೋ ನಮ್ಮ ಜೊತೆ ಮಿಂಗಲ್ ಆಗೋ ರೀತಿ, ತೋರಿಸೋ ಪ್ರೀತಿನ ನೋಡಿದಾಗ ಏನಾಗುತ್ತೆ, ನಮ್ಮನೇಲಿ ಒಂದು ನಾವು ನಾಯಿ ಮರಿ ತರಬೇಕು ಅಂತೇಳಿ ತುಂಬ ಜನ ಅಟ್ರಾಕ್ಟ್ ಆಗಿ ನಾಯಿಗಳನ್ನ ಪರ್ಚೇಸ್ ಮಾಡ್ತಾರೆ. ಬಟ್ ಅದರಲ್ಲಿ ಏನಪ್ಪ ಅಂದರೆ 70% ಜನ ತಗೊಂಡು ಹೋದ್ಮೇಲೆ ಅದು 3 ದಿನ. ನಾನು ದಯವಿಟ್ಟು ಇದ್ರ ಮುಖಾಂತರ ಜನಗಳಿಗೆ ಹೇಳೋದೊಂದು, ನಾಯಿನ ನಿಮಗೆ ನೀಟಾಗಿ ಸಾಕೊಳ್ಳೋಕ್ಕಾದ್ರೆ ಮಾತ್ರ ದಯವಿಟ್ಟು ತಗೊಂಡೋಗಿ ಇದು ಮಾಡಿ. ತಗೊಂಡೋಗಿ ಹಿಂಸೆ ಕೊಡೋದಾದ್ರೆ ದಯವಿಟ್ಟು ತಗೊಂಡೋಗಿ ಸಾಕಬೇಡಿ. ಯಾಕಂದರೆ ಪಾಪ ಮೂಕ್ ಪ್ರಾಣಿಗಳು, ಅವಕ್ಕೇನು ಹೇಳಬೇಕು, ನೋವಾದರೆ ಹೊಟ್ಟೆ ಹೆಸರೆ ಕೇಳಬೇಕು ಅಂತ ಏನೂ ಅವಕ್ಕೆ ಗೊತ್ತಾಗಲ್ಲ. ನೀವು ಅದನ್ನು ಅರ್ಥ ಮಾಡ್ಕೊಂಡು ಅದ್ರ ಜೊತೆ ಬೆರೆತ್ಕೊಂಡು ಅದನ್ನು ಸಾಕಿದ್ರೆ ಅವು ಚೆನ್ನಾಗಿರ್ತವೆ, ನಿಮಗೂ ಒಳ್ಳೆಯದಾಗುತ್ತೆ. ಸರಿ ಅಣ್ಣ, ಇಷ್ಟೊತ್ತವರೆಗೂ ಇದ್ದು ನಮಗೆ ಇಷ್ಟೊಂದು ಇನ್ಫಾರ್ಮೇಷನ್ ಹೇಳ್ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ಮತ್ತೆ ಕೊನೆಯದಾಗಿ ಅಣ್ಣ, ನಿಮ್ಮ ನಂಬರ್ನ ನೀವು ಹೇಳ್ಬಿಟ್ರೆ ಯಾರಾದರೂ ಬೇಕಾಗಿದ್ದಂಥವ್ರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ. ಹೌದು, ನಂದು ಕೆನಲ್ ಬಂದು ಇಲ್ಲಿ ಹಾಸನ ಬೈಪಾಸ್ ಬೊಮ್ಮನಾಯಕನಹಳ್ಳಿ ನಿಯರ್ ರಾಜು ಕಾಲೇಜ್ ಹತ್ರ ನಂದು ಕೆನಲ್ ಇರೋದು, ಹಾಸನಾಂಬ ಕೆನಲ್ ಅಂತ. ನೀವು ಗೂಗಲ್ ಮ್ಯಾಪಲ್ಲಿ ಹಾಸನಾಂಬ ಕೆನಲ್ ಅಂತ ಹೊಡೆದ್ರೆ ಲೊಕೇಶನ್ ತೋರಿಸುತ್ತೆ. ನನ್ನ ನಂಬರ್ ಬಂದು 9916141666 9916141666. ಅಣ್ಣ, ಇಷ್ಟೊತ್ತು ನಮ್ಮ ಜೊತೆ ಇಷ್ಟೊಂದು ಇನ್ಫಾರ್ಮೇಷನ್ ಹೇಳ್ಕೊಟ್ಟಿದ್ದಕ್ಕೆ ನಮ್ಮ ಚಾನಲ್ ಕಡೆಯಿಂದ ತುಂಬ ಹೃದಯವಾದ ಧನ್ಯವಾದಗಳನ್ನು ಹೇಳ್ತಾ, ಮತ್ತು ಇನ್ನೂ ಹೆಚ್ಚು ಇದೇ ರೀತಿ ಜನಗಳಿಗೆ ಮಾದರಿಯಾಗಿ ಇನ್ನೂ ಹೆಚ್ಚಿನ, ಇವಾಗ 30 ಇದೆ, ನಾನು ನೆಕ್ಸ್ಟ್ ಟೈಮ್ ಬರೋಷ್ಟಿಗೆ ಇನ್ನೂ 60 ನಾಯಿ ಆಗಿರಲಿ, ಇನ್ನೂ ಚೆನ್ನಾಗಿ ಬೆಳೀಲಿ ಅಂತ ನಾನು ನಿಮಗೆ ವಿಶ್ ಮಾಡ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಮಸ್ಕಾರ ಅಣ್ಣ. ಓಕೆ, ನಮಸ್ಕಾರ.